ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಚಿಕೇತ್ ಅವರು ನಿವೇತ್ ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಸರ್. ನೀವೇ ನೋಡಿದ್ರಲ್ಲ ಸರ್ ಇವತ್ತು ಚಾನಲ್ ಫಂಕ್ಷನಲ್ಲಿ ಹೇಗೆ ಜೊತೆಯಾಗಿ ಓಡಾಡ್ತಾ ಇದ್ರು ಅಂತ ಇಬ್ಬರು. ನಚಿಕೇತ್ ಜೊತೆ ಹಾಗೆ ಓಡಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾಗೋದು ಬೇಡ ಅವ್ರಿಗೆ. ಸರ್ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್, ಅವ್ರ ಬುದ್ಧಿ ಕಲಿಸ್ಬೇಕು ಸರ್. ಹಲೋ ಹಲೋ, ನಚಿಕೇತ್ ಪುರೋಹಿತ್ ಅವರಾ? ಹೌದು. ನಮಸ್ಕಾರ ಸರ್. ನಮಸ್ಕಾರ. ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಮಲಗೆಕಟ್ಟೆ ಕನ್ನಡ ಯುವಕರ ಸಂಘದ ಅಧ್ಯಕ್ಷ. ಸರ್, ನೀವು ಬರೆದಿರೋ ಪುಸ್ತಕ ನಮ್ಮ ಸಂಘದವರೆಲ್ಲ ಓದಿದ್ದೀವಿ ಸರ್. ನೀವು ತುಂಬ ಚೆನ್ನಾಗಿ ಪುಸ್ತಕ ಬರೆದಿದ್ದೀರಾ ಸರ್. ಥ್ಯಾಂಕ್ ಯು. ಸರ್, ನೀವು ನಮ್ಮ ರಾಜ್ಯದವರು. ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂಥ ಪುಸ್ತಕ ಬರೆದಿದ್ದೀರಾ, ಅದಕ್ಕೆ ಬುಕ್ಕರ್ ಪ್ರೈಸ್ ಕೂಡ ಬಂದಿದೆ ಸರ್. ನಮ್ಮಂಥ ಯುವಕರಿಗೆಲ್ಲ ನೀವು ಆದರ್ಶ ಸರ್. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಥ್ಯಾಂಕ್ ಯು. ತುಂಬ ಹೊಗಳ್ತಾ ಇದ್ದೀರಾ ನೀವು. ನೀವು ಮಾಡಿರೋ ಸಾಧನೆ ಏನು ಕಡಿಮೆನೇ ಸರ್. ಸರ್, ತಾವು ಬರೆದಿರೋ ಪುಸ್ತಕ ಹಾಲಿವುಡ್ಡಲ್ಲಿ ಸಿನಿಮಾ ಆಗ್ತಾಯಿದೆ ಅಂತೆ? ಹೌದು, ನೆಕ್ಸ್ಟ್ ಮಂತಲ್ಲೇ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಓಹೋ, ತುಂಬ ಸಂತೋಷ ಆಯಿತು ಸರ್. ಸರ್, ತಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್. ಸರ್, ತಮ್ಮನ್ನು ಕಂಡ್ರೆ ನಮ್ಮ ಸಂಘದವ್ರಿಗೆಲ್ಲ ತುಂಬ ಪ್ರೀತಿ. ತಮ್ಮನ್ನು ಒಂದು ಸಾರಿ ಕರೆದು ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಸರ್, ಸನ್ಮಾನ ಸಮಾರಂಭ ಮುಗಿದ ಮೇಲೆ ತಮ್ಮ ಪುಸ್ತಕದ ಬಗ್ಗೆ ಒಂದು ಸಂವಾದ ಇಟ್ಕೊಂಡಿದ್ದೀವಿ ಸರ್. ತುಂಬ ಜನ ಗಣ್ಯನ ಕರೆದಿದ್ದೀವಿ, ತಾವು ಬರಲೇಬೇಕು ಸರ್. ಯಾವತ್ತು ಫಂಕ್ಷನ್ ಇಟ್ಕೊಂಡಿರೋದು ನೀವು? ನಾಡಿದ್ದು ಸಂಜೆ ಸರ್. ನಾಡಿದ್ದು ಸಂಜೆನಾ? ತುಂಬ ಶಾರ್ಟ್ ನೋಟಿಸ್ ಆಯಿತು. ನಮ್ಮ ಚಾನೆಲ್ ಈಗ ತಾನೇ ಶುರುವಾಗಿದೆ, ತುಂಬ ಕೆಲಸ ಇರುತ್ತೆ. ನಾಡಿದ್ದು ಸಂಜೆ ನಿಮ್ಮ ಫಂಕ್ಷನ್ಗೆ ಬರೋಕ್ಕಾಗೋದಿಲ್ಲ ನನಗೆ. ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ತಾವು ಯಾವತ್ತು ಫ್ರೀ ಇದ್ರೆ ಹೇಳಿ, ಅವತ್ತೇ ಫಂಕ್ಷನ್ ಇಟ್ಕೊಳ್ತೀವಿ ಸರ್. ಓ ಹೌದಾ? ಒಂದು ನಿಮಿಷ ಇರಿ. ಬರೋ ಗುರುವಾರ ನಾನು ಫ್ರೀ ಇದ್ದೀನಿ. ನಿಮಗೇನು ಅಭ್ಯಂತರ ಇಲ್ದಿದ್ರೆ ನೀವು ಅವತ್ತು ಆ ಫಂಕ್ಷನ್ ಇಟ್ಕೋಬೋದು. ಸರಿ ಸರ್, ಹಾಗೆ ಮಾಡ್ತೀವಿ. ಸರ್, ನಾಡಿದ್ದು ತಾವು ಬರ್ತೀರಂತ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ವಿ, ಹಾಲು ಬುಕ್ ಮಾಡಿದ್ವಿ ಸರ್. ಬರೋ ಗುರುವಾರಕ್ಕೆ ಎಲ್ಲ ಅರೇಂಜ್ ಮಾಡಿಸ್ತೀನಿ. ತಾವು ಒಪ್ಪಿದ್ರಲ್ಲ, ಅಷ್ಟೇ ಸಾಕು. ನೀವು ಫಂಕ್ಷನ್ಗೆ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಬಿಟ್ಟಿದ್ದೀರಾ? ಹೌದು ಸರ್, ಪರವಾಗಿಲ್ಲ, ಕ್ಯಾನ್ಸಲ್ ಮಾಡಿಸ್ತೀನಿ ಸರ್. ನೀವೊಂದು ಕೆಲಸ ಮಾಡಿ, ಫಂಕ್ಷನ್ ಕ್ಯಾನ್ಸಲ್ ಮಾಡೋದು ಬೇಡ. ನಾನು ನಾಡಿದ್ದು ಬರ್ತೀನಿ ನಿಮ್ಮ ಫಂಕ್ಷನ್ಗೆ. ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಸರ್, ನಾನು ವೆಹಿಕಲ್ ಕಳಿಸ್ಲಾ? ಅದೆಲ್ಲ ಏನೂ ಬೇಡ, ನನ್ನ ಹತ್ರ ಕಾರಿದೆ, ನಾನೇ ಬರ್ತೀನಿ. ಸರ್, ತಮ್ಮ ಡ್ರೈವರ್ಗೆ ಸ್ವಲ್ಪ ಫೋನ್ ಕೊಡ್ತೀರಾ? ನಾನು ಅಡ್ರೆಸ್ಸು ಮತ್ತು ರೂಟ್ ಹೇಳ್ಬಿಡ್ತೀನಿ. ಇಲ್ಲ, ನಾನು ಡ್ರೈವರ್ ಇಟ್ಕೊಂಡಿಲ್ಲ. ಐ ಪ್ರಿಫರ್ ಡ್ರೈವಿಂಗ್ ಮೈ ಸೆಲ್ಫ್. ನೀವು ಅಡ್ರೆಸ್ ನನಗೆ ಹೇಳಿ, ನಾನು ಬರ್ತೀನಿ. ಸರ್, ನಾಡಿದ್ದು ಸಂಜೆ 7:15 ಫಂಕ್ಷನ್ ಇರೋದು. ನೀವು 5:15 ಕೊಟ್ಟರೆ ಕರೆಕ್ಟಾಗಿ ತಲುಪ್ಬೋದು ಸರ್ ಅಲ್ಲಿಗೆ. ಈ ತಾವರೆಕೊಪ್ಪ ರೂಟಲ್ಲಿ ಬರಬೇಕಲ್ವಾ ಮಲ್ಗೆಕಟ್ಟೆಗೆ? ಬಸ್ಸುಗಳು ಅದೇ ರೂಟಲ್ಲೇ ಬರುತ್ತೆ ಸರ್. ಆದರೆ ಆ ತಾವರೆಕೊಪ್ಪ ರೂಟಲ್ಲಿ ಬಂದರೆ ನಿಮಗೆ ದೂರ ಆಗುತ್ತೆ ಸರ್. ತಾವರೆಕೊಪ್ಪಗೆ 8 ಕಿಲೋಮೀಟರ್ ಇರುವಾಗಲೇ ಶಿಡ್ಲಳ್ಳಿ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ನೀವು ರೈಟ್ ತೊಗೊಂಡ್ರೆ ಅರ್ಧ ಗಂಟೆ ಅಷ್ಟೊಳಗಡೆ ನಮ್ಮೂರು ತಲುಪ್ಬೋದು ಸರ್ ತಾವು. ಸರ್, ತಾವೊಂದು ಕೆಲಸ ಮಾಡಿ, ಶಿಡ್ಲಳ್ಳಿ ಕ್ರಾಸಿಂದ ಮುಂದಕ್ಕೆ ಬಂದರೆ ಒಂದು ಕೆರೆ ಸಿಗುತ್ತೆ. ಆ ಕೆರೆ ಹತ್ರ 6:15, 6:15 ಅಷ್ಟೊಳಗೆ ಬಂದರೆ ನಮ್ಮ ಸಂಘದ ಹುಡುಗರು ಬಂದು ತಮ್ಮನ್ನು ಕರ್ಕೊಂಬರ್ತಾರೆ ಸರ್. ಸರಿ ಸರ್. ಸರಿ ಸರ್, ಫೋನ್ ಇಡ್ತೀನಿ. ಥ್ಯಾಂಕ್ ಯು ಸರ್ ಫಂಕ್ಷನ್ಗೆ ಒಪ್ಕೊಂಡಿದ್ದಕ್ಕೆ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ಸರ್, ನಿಮಗೇನಾದ್ರು ವರ್ತಮಾನ ಬಂತ? ಜನಹಿತ ಪಕ್ಷದಲ್ಲಿ ಬಿಂಗಾ ಅವರು ಚಾಬ್ರಿ ಅವರು ಜಗಳ ಆಡ್ಕೊಂಡಿದ್ದಾರಂತೆ. ಹಾಂ, ನನಗೂ ವರ್ತಮಾನ ಬಂತು. ಈ ಚಾಬ್ರಿ ಅವರು ಬರೀ ಬಿಸ್ನೆಸ್ಮನ್ನು, ರಾಜಕೀಯದಲ್ಲಿ ಅಮಾಯಕ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಬಿಂಗಾ ಅವ್ರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ನೋಡಿ ಸರ್, ಇಷ್ಟು ದಿವಸ ಬಿಂಗಾ ಅವ್ರ ಕಡೆಗೆ ಹತ್ರ 200 ಜನ MLAಗಳಿದ್ರು. ಆದರೆ ಈಗ
ಚಾಬ್ರಿ ಅವರ ಕಡೆಗೆ 100 ಜನಕ್ಕಿಂತ ಹೆಚ್ಚು MLAಗಳು ಬಂದಿದ್ದಾರಂತೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಆದರೆ ಬಿಂಗಾ ಅವ್ರಿಗೆ ಕಷ್ಟ ಆಗತ್ತೆ. ಅವರಿಬ್ಬರು ಬೇರೆ ಬೇರೆ ಆಗಿ ಬೇರೆ ಬೇರೆ ಪಾರ್ಟಿ ಮಾಡಿಕೊಂಡ್ರೆ ನಮ್ಮ ಪಕ್ಷಕ್ಕೆ ಅಡ್ವಾಂಟೇಜು ಅಲ್ವಾ ಸರ್? ಅವ್ರ ಓಟೆಲ್ಲ ಡಿವೈಡ್ ಆಗಿಬಿಡತ್ತಲ್ಲ ಸರ್. ನೋಡೋಣ ಏನಾಗುತ್ತೆ ಅಂತ. ಸರ್, ನನಗೊಂದು ಮಾತು ಹೊಳಿತಾ ಇದೆ. ಹೇಳಿ. ಯಾವುದೇ ಪಕ್ಷದಲ್ಲೂ ಇವತ್ತಿನವರೆಗೂ ಹೆಣ್ಮಕ್ಕಳನ್ನು ಅಧ್ಯಕ್ಷರಾಗಿ ಮಾಡಿಲ್ಲ. ಆ ದೃಷ್ಟಿಯಿಂದ ತಮ್ಮ ಸೊಸೆ ಮೃಣಾಲಿನಿ ಮೇಡಮ್ ಅವ್ರನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ವರ್ಚಸ್ಸು ಜಾಸ್ತಿ ಆಗ್ತದೆ ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಆಗಿದೆ. ತಾವು ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ತಮ್ಮನ್ನು ನಾವು ವಿನಂತಿಸ್ಕೊತಾ ಇದ್ದೀವಿ ಸರ್. ಇಲ್ಲ ಇಲ್ಲ, ಇದೆಲ್ಲ ನನಗೆ ಬೇಡ. ತಮಾಷೆ ಮಾಡ್ತಾ ಇದ್ದೀರಾ ಪರೀಕ್ಷಿತ್ ಗೌಡ್ರೆ? ತಮಾಷೆ ಅಲ್ಲ ಮೇಡಮ್, ತಾವು ಇದನ್ನು ಒಪ್ಕೊಳ್ಳೇಬೇಕು. ಒತ್ತಾಯಪೂರ್ವಕವಾಗಿ ನಾವು ಹೇಳ್ತಾ ಇದ್ದೀವಿ. ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಲೇಡೀಸ್ ಓಟ್ ಬೀಳುತ್ತೆ ಮೇಡಮ್. ನೀವೆಲ್ಲ ಭ್ರಮೇಲಿದ್ದೀರಾ ಸರ್. ಲೇಡೀಸ್ ನನಗೆ ಯಾಕೆ ಓಟ್ ಹಾಕ್ತಾರೆ? ರಾಜಕೀಯಕ್ಕೂ ನನಗೂ ಸಂಬಂಧನೇ ಇಲ್ಲ. ಚಿಕ್ಕವರಿದ್ದಾಗ ನಮಗೂ ಸಂಬಂಧ ಇರಲಿಲ್ಲ. ಈಗ ನಾವೆಲ್ಲ MLA ಆಗಿಲ್ವಾ? ಹುಟ್ಟಿದಾಗ ನಿಮ್ಮ ಮಾವನವ್ರಿಗೂ ರಾಜಕೀಯಕ್ಕೂ ಯಾವ ಸಂಬಂಧನೂ ಇರಲಿಲ್ಲ. ಆದರೆ ಆಮೇಲೆ ಮುಖ್ಯಮಂತ್ರಿ ಆಗಲಿಲ್ವಾ? ವಿರೋಧ ಪಕ್ಷದ ನಾಯಕರಾಗಲಿಲ್ವಾ? ನಿಮಗೇನು ಕ್ವಾಲಿಫಿಕೇಷನ್ ಇದೆ ಅಂತ ಕೇಳಿದ್ರಿ. ನೀವು ಒಳ್ಳೆಯವರು ಅಂತ ಹೆಸರು ತಗೊಂಡಿದ್ದೀರಾ. ಯೂತು ಜೊತೆಗೆ ಶಿವಕೃಷ್ಣ ದೇಸಾಯಿ ಅವರ ಸೊಸೆ. ಇನ್ನು ಏನು ಬೇಕು ಹೇಳಿ? ಆಮೇಲೆ ಬಿಂಗಾ ಸಾಹೇಬರು ಮಗಳು ನೀವು. ಅದು ಒಂಥರ ಅನುಕೂಲ ಆಗತ್ತೆ ನಮಗೆ. ಪ್ಲೀಸ್, ಅದೆಲ್ಲ ನನಗೆ ಬೇಡ. ಇಲ್ಲ ಮೇಡಮ್, ನೀವು ದಯವಿಟ್ಟು ಒಪ್ಕೊಳ್ಳೇಬೇಕು. ಮೃಣಾಲಿನಿ, ಬಾಮ್ಮ ಇಲ್ಲಿ. ನೋಡಿ, ಮೃಣಾಲಿನಿ ನಮ್ಮ ಪಕ್ಷದ ಅಧ್ಯಕ್ಷೆ ಆಗೋದು ನನಗೆ ಸಂತೋಷದ ವಿಚಾರನೇ. ನಮ್ಮ ಪಕ್ಷಕ್ಕೆ ಒಬ್ಬ ಮಹಿಳಾ ಅಧ್ಯಕ್ಷೆ ಇರಲಿ ಅನ್ನೋದು ನಮ್ಮ ಹೈಕಮಾಂಡ್ ಭಾವನೆ ಕೂಡ. ಆದರೆ ನಾನು ಮತ್ತು ಆನಂದರಾಜ್ ನಂದೀಪುರ ಅವರು ನಿವೇದಿತ ನಮ್ಮ ಪಕ್ಷದ ಅಧ್ಯಕ್ಷೆ ಆಗಲಿ ಅಂತ ಮಾತಾಡ್ಕೊಂಡಿದ್ದೀವಿ. ಅವರಿನ್ನೂ ಒಪ್ಕೊಂಡೇ ಇಲ್ವಲ್ಲ ಸರ್. ಇವ್ರನ್ನೇ ಮಾಡಿದ್ರೆ ಒಳ್ಳೆಯದಾಗತ್ತೆ ಸರ್. ನಿವೇದಿತಾ ಮೇಡಮ್ ಏನು ಬ್ಯಾಡ್ ಕ್ಯಾಂಡಿಡೇಟ್ ಅಲ್ಲ. ಆದರೆ ಮೃಣಾಲಿನಿ ಮೇಡಮ್ಗೆ ಮಾರ್ಕ್ಸ್ ಜಾಸ್ತಿ ಸಿಗತ್ತೆ, ಅಡ್ವಾಂಟೇಜ್ ಜಾಸ್ತಿ. ನಾವು ಬಿಂಗಾ ಚಾಬ್ರಿಯ ವಿರುದ್ಧ ಹೋರಾಡ್ತಾ ಇದ್ದೀವಿ ಈ ಸತಿ. ಇಬ್ಬರು ಘಟಾನುಘಟಿಗಳು. ಇಬ್ಬರು ಸೇರಿ ಒಂದೊಂದು ಕ್ಯಾಂಡಿಡೇಟ್ಗೆ 20-20 ಕೋಟಿ ಕೊಡ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಸರ್. ಮೃಣಾಲಿನಿ ಮೇಡಮ್ ಅವ್ರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನು ಮಾಡಿದ್ರೆ ನಮ್ಮ ಕಡೆ ಹವಾ ಜಾಸ್ತಿ ಆಗುತ್ತಲ್ವ ಸರ್? ಏನು ಮೃಣಾಲಿನಿ, ನೀವು ರಾಜಕಾರಣಿಗಳ ಜೊತೆ ಸೇರಿಬಿಟ್ಟಿದ್ದೀರಾ? ನೀವು ಬನ್ನಿ ಸರ್. ನಾನಾ? ಹ್ಞೂ ಸರ್, ನೀವು ಇರಲೇಬೇಕು ಈ ಮಾತುಗಳಿಗೆ. ಸಿದ್ಧಾಂತ್ ಬಾ. ಏನಪ್ಪ? ಏನಿಲ್ಲ, ಇವರೆಲ್ಲ ಮೃಣಾಲಿನಿನ ಪಕ್ಷದ ಅಧ್ಯಕ್ಷತೆ ವಹಿಸ್ಕೊ ಅಂತ ಕೇಳ್ತಾ ಇದ್ದಾರೆ. ಮೃಣಾಲಿನಿ ಪಕ್ಷದ ಅಧ್ಯಕ್ಷನ? ದೇವರೇ ಗತಿ. ಏನ್ ನಿಮ್ ನಗುವಿನ ಅರ್ಥ? ಅಲ್ಲ, ಆ ಕಡೆ ಭಿಂಗಾ ಅವರು, ಛಾಬ್ರಿ ಅವರು ಜನಹಿತ ಪಕ್ಷದ ಲೀಡರ್ಸ್. ಅವರಿಬ್ರು ನಾಟಕದಲ್ಲಿ ಬರೋ ಹಿರಣ್ಯಕಶಿಪು, ರಾವಣನ್ ಥರ ಇದ್ದಾರೆ. ಅವ್ರೆದುರಿಗೆ ಇವರನ್ನ ಪಕ್ಷದ ಅಧ್ಯಕ್ಷೆ ಮಾಡಿದ್ರೆ ನಗಬೇಡಿ ಸಿದ್ಧಾಂತ್ ದೇಸಾಯಿ ಅವರೇ, ಅಂಥವ್ರನ್ನ ಸೋಲ್ಸೋಕ್ಕೆ ಇಂಥವರೇ ಸರಿ. ಸಿದ್ಧಾಂತ್, ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ.
ಇವತ್ತು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಫ್ರೆಶ್ ಫೇಸಸ್, ಯಂಗ್ ಫೇಸಸ್. ಹಳೆ ರಾಜಕಾರಣಿಗಳ ಬಗ್ಗೆ ಜನಗಳಿಗೆ ಬೇಸರ ಬಂದುಬಿಟ್ಟಿದೆ. ಅವ್ರ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಎಷ್ಟೋ ಚುನಾವಣೆಗಳಲ್ಲಿ ಹೊಸದಾಗಿ ರಾಜಕೀಯಕ್ಕೆ ಬಂದ ಯುವಕರು ಎಂಥೆಂಥ ಘಟಾನುಘಟಿಗಳು ಸೋಲಿಸಿದ್ದಾರೆ ಗೊತ್ತಾ? ಈ ಛಾಬ್ರಿಯಾ ಮತ್ತು ಭಿಂಗ ಘಟಾನುಘಟಿಗಳಿರ್ಬೋದು, ಆದರೆ ಮೃಣಾಲಿನಿ ನೆಪ ಮಾತ್ರ. ಅವ್ರ ವಿರುದ್ಧ ಖಂಡಿತ ಮೃಣಾಲಿನಿ ಗೆದ್ದೇ ಗೆಲ್ತಾಳೆ. ಮೃಣಾಲಿನಿ ಮಹಿಳೆನೂ ಹೌದು, ಫ್ರೆಶ್ ಫೇಸ್, ಯೂತ್. ಜೊತೆಗೆ ನಮ್ಮ ಪಕ್ಷಕ್ಕೆ ಈಗಾಗಲೇ ಒಳ್ಳೆ ಹೆಸರಿದೆ. ಅದ್ರ ಜೊತೆಗೆ ಮೃಣಾಲಿನಿ ಫ್ಯಾಕ್ಟ್ರು ಸೇರ್ಕೊಂಡ್ಬಿಟ್ರೆ ನಾವು ಚುನಾವಣೆಯಲ್ಲಿ ಖಂಡಿತ ಗೆಲ್ತೀವಿ. ಅಪ್ಪ, ನಾವಿಬ್ಬರು ಸೈಂಟಿಸ್ಟ್, ನಮಗೆ ಯಾಕೆ ಈ ರಾಜಕೀಯನ ಕಟ್ತಿದ್ದೀರಾ? ಸಿದ್ಧಾಂತ್, ಈಗ ಹೇಗಾಗಿದೆ ಅಂದರೆ ಜನ ರಾಜಕಾರಣಿಗಳಿಗಿಂತ ನಿಮ್ಮಂಥವ್ರು ನಂಬ್ತಾರೆ. ಈ ಚುನಾವಣೆ ನಮ್ಮ ಪಕ್ಷಕ್ಕೆ ಅಳಿವು ಉಳಿವಿನ ಪ್ರಶ್ನೆ. ನಾವು ಈ ಸಲ ಚುನಾವಣೆಯಲ್ಲಿ ಫ್ರೆಶ್ ಫೇಸಸ್ನ, ಯೂತ್ಸ್ನ ನಿಲ್ಲಿಸದೇ ಹೋದರೆ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ಅವ್ರು ಗೆದ್ದು ಬಿಟ್ಟರೆ ಈ ರಾಜ್ಯದ ಜನತೆ ಒಳ್ಳೆಯ ಮೌಲ್ಯಗಳನ್ನ ಮರೆತು ಬಿಡಬೇಕಾಗತ್ತೆ. ಆದರೆ ಆ ಕಡೆ ಇವ್ರ ತಂದೆ ಭಿಂಗ ಅವರು ಸುಪ್ರೀಂ. ಅವ್ರ ಎದುರಿಗೆ ಇವ್ರನ್ನ ನಿಲ್ಸೋಕ್ಕಾಗತ್ತಾ? ಅದೇ ನಮಗೆ ಪ್ಲಸ್ ಪಾಯಿಂಟ್ ಅಲ್ವಾ ಸರ್? ತಂದೆ ಜೊತೆಗೆ ಮಗಳು ಜಗಳ ಮಾಡ್ಕೊಂಡು ಆಚೆ ಬಂದಿದ್ದಾಳೆ ಅಂದರೆ ಜನರು ಮಗಳು ನಂಬ್ತಾರೆ, ತಂದೆನಲ್ಲ. ಎಲೆಕ್ಷನ್ನಲ್ಲಿ ಮಗಳಿಗೆ ಜೈ ಅಂತಾರೆ ಸರ್ ಜನಗಳು. ನೀನೇನು ಹೇಳ್ತೀಯಮ್ಮ? ನಾವೆಷ್ಟೇ ಜಗಳ ಆಡಿದ್ರು ಬಿಂಗ ಅವರು ನಮ್ಮ ತಂದೆ. ಆದರೆ ಅಂತ್ಯೋದಯ ರಂಗ ನಮ್ಮ ಪಕ್ಷ ಏನಾದರೂ ಚುನಾವಣೆಗಳಲ್ಲಿ ಸೋತ್ರೆ ನನಗೆ ತುಂಬಾ ನೋವಾಗುತ್ತೆ. ಹಾಗಾಗಿ ಬಿಂಗ ಚಾಬ್ರಿಯಾ ಕಾಂಬಿನೇಷನ್ನ ಸೋಲ್ಸೋದಕ್ಕೆ ಏನೇನು ವ್ಯೂಹಗಳನ್ನು ರಚೋದಕ್ಕೆ ಸಾಧ್ಯನೋ ಎಲ್ಲ ವ್ಯೂಹಗಳನ್ನು ರಚಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೆಣ್ಮಗಳು, ಯುವಜನನ ಪ್ರತಿನಿಧಿಸೋಳು, ಒಳ್ಳೆ ಹೆಸರು ತಗೊಂಡಿದ್ದೀನಿ ಅಂತ ನೀವೆಲ್ಲ ನನ್ನ ಹೆಸರನ್ನ ಸಜೆಸ್ಟ್ ಮಾಡ್ತಾ ಇದ್ದೀರ. ಆದರೆ ನಾನು ಒಂದು ಮಾತನ್ನು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಶಿವಕೃಷ್ಣ ದೇಸಾಯಿ ಸರು, ಆನಂದರಾಜ್ ಸರು, ನಿವೇದಿತಾ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಹೆಣ್ಮಗಳು, ಯೂತ್, ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ, ರಾಜಕೀಯದಲ್ಲಿ ಅನುಭವ ಇದೆ. ಅವ್ರನ್ನ ಈ ಪಕ್ಷದ ಅಧ್ಯಕ್ಷೆ ಮಾಡೋದು ಒಳ್ಳೆಯದೇನೋ ಅಂತ ನನ್ನ ಭಾವನೆ. ಅವರೇನು ತೆಗೆದಾಕೋ ಕ್ಯಾಂಡಿಡೇಟ್ ಅಲ್ಲ, ಆದರೆ ಇವತ್ತಿನ ಪರಿಸ್ಥಿತಿಗೆ ನೀವೇ ಬೆಸ್ಟು. ನೀವೇನು ಹೇಳ್ತೀರಿ ಮೇಡಮ್ ಇವಾಗ? ಹ್ಞೂ ಅಂದ್ಬಿಡಿ ಮೇಡಮ್. ಹ್ಞೂ ನೀನು ಸ್ವಲ್ಪ ಸುಮ್ಮನೆ ಇದೆಯಾ? ಯೋಚನೆ ಮಾಡೋದಕ್ಕೆ ನನಗೊಂದು 4 ದಿನ ಟೈಮ್ ಬೇಕು. ಸರಿ, ಆಯಿತು. ಈಗಲಾದರೂ ನಾವಿಬ್ಬರು ಒಳಗಡೆ ಹೋಗ್ಬೋದಾ? ನಮ್ಮ ಕಂಪನಿ ಬಗ್ಗೆ ಮುಖ್ಯವಾದ ವಿಷಯ ಮಾತಾಡೋದಿದೆ. ಈ ರಾಜಕೀಯ ಅನ್ನೋದು ಗಂಡ ಹೆಂಡ್ತಿನೂ ಬೇರೆ ಬೇರೆ ಮಾಡಿಬಿಡುತ್ತೆ. ಅಮ್ಮ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋದು ತಡ ಆಗುತ್ತೆ, ಫಂಕ್ಷನ್ ಇದೆ. ನೀನು ಊಟಕ್ಕೆ ಕಾಯ್ಬೇಡ, ಆಯ್ತಾ? ಹೋಗ್ಬಿಟ್ಟು ಬರ್ತೀನಿ ಅನ್ನೋ, ಹೋಗ್ತೀನಿ ಅನ್ಬಾರ್ದು. ಸರಿ ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ಏನು ಫಂಕ್ಷನ್? ಈ ಮಲ್ಲಿಗೆ ಕಟ್ಟೆ ಕನ್ನಡ ಯುವಕರ ಸಂಘ ಇದೆಯಲ್ಲ, ಅವರು ನನ್ನ ಪುಸ್ತಕದ ಸಂವಾದ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನಿಮ್ಗೊಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀವಿ, ನೀವು ಬರಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿನಾ? ಸರಿ, ಓಕೆ. ಒಂದು ನಿಮಿಷ ಕಣ, ನೀನು ಇವತ್ತು ಫಂಕ್ಷನ್ಗೆ ಹೋಗಲೇಬೇಕಾ? ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ಗೊತ್ತಿಲ್ಲ ಕಣೋ, ಬೆಳಗ್ಗೆಯಿಂದ ಯಾಕೋ ಮನಸ್ಸೇ ಸರಿ ಇಲ್ಲ. ನೀ ಯಾವಾಗಲೂ ಹೀಗೆ ಅಮ್ಮ, ಏನಾದರೂ ಬೇಡದೇ ಇರೋದು ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇರ್ತೀನಿ. ಅಮ್ಮ, ಏನೂ ಆಗಲ್ಲ. ನಾನು ಫಂಕ್ಷನ್ ಮುಗಿಸ್ಕೊಂಡು ಬೇಗ ಬರ್ತೀನಿ, ಆಯಿತಾ? ಸರಿ, ಥ್ಯಾಂಕ್ ಯು, ಬಾಯ್.
ಎಲ್ಲೋ ಪಾರ್ಟಿ ಇನ್ನೂ ಬರಲಿಲ್ಲ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು? 6:30 ಬರ್ತೀನಿ ಅಂತ ಅಂದ್ರು ಕಣ. ಸರಿ, ಒಂದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋ. ಇರು. ಹಲೋ ಅಣ್ಣ, ನಾನಣ್ಣ ಪ್ರಕಾಶ. ಗೊತ್ತಾಯ್ತು, ಏನು ವಿಷಯ ಹೇಳು. ಅದೇ ಅಣ್ಣ, ಪಾರ್ಟಿ ಇನ್ನೂ ಬಂದಿಲ್ಲ, ಎಷ್ಟೊತ್ತು ಬರ್ತಾರೆ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಣ್ಣ. 6:30ಗೆ ಬರ್ತಾರೆ ಅಂತ ಹೇಳಿದ್ನಲ್ಲ. 6:30 ಆಯ್ತಲ್ಲ ಅಣ್ಣ, ಪಾರ್ಟಿ ಇನ್ನೂ ಬಂದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡ್ರೇನೋ ಅಂದ್ಬಿಟ್ಟು ಫೋನ್ ಮಾಡಿದೆ ನಾನು. ಹೌದಾ? ನೀವು ಅಲ್ಲೇ ಇರಿ, ನಾನು ಹತ್ರ ಮಾತಾಡಿ ಮತ್ತೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸರಿ ಅಣ್ಣ. ಹಲೋ. ಹಲೋ ಸರ್, ನಾನು ಕನ್ನಡ ಯುವಕರ ಸಂಘದ ಅಧ್ಯಕ್ಷ. ಸರ್, ಎಲ್ಲಿದ್ದೀರಾ ಸರ್? ಇನ್ನೊಂದು 5 ನಿಮಿಷದಲ್ಲಿ ನೀವು ಹೇಳಿದ್ರಲ್ಲ ಆ ಕೆರೆ ಹತ್ರ ಬಂದುಬಿಡ್ತೀನಿ. ಓಕೆ, ಬನ್ನಿ ಸರ್, ನಮ್ಮ ಹುಡುಗರು ಕಾಯ್ತಾ ಇದ್ದಾರಲ್ಲಿ. ಶೋರ್. ಅಣ್ಣ ಹೇಳೋಣ. ಇನ್ನು 5 ನಿಮಿಷದಲ್ಲಿ ಅಲ್ಲಿ ಬರ್ತಾರೆ, ನೀವು ಅಲರ್ಟ್ ಆಗಿರಿ. ಸರಿ ಅಣ್ಣ. ಮಗ, ಗಾಡಿ ಬರ್ತಾ ಇದೆ ಅಂತೆ, ಎಲ್ಲ ರೆಡಿಯಾಗಿ. ಸರ್, ಹೇಳಿ ಸರ್. ನಾನಿಲ್ಲಿ ಬಂದೆ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ನಿಮ್ಮ ಹುಡುಗರು ಬೈಕ್ ಇಲ್ಲಿದೆ, ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಸರ್, ಹತ್ರದಲ್ಲೇ ಇದ್ದಾರೆ, ಇನ್ನೇನು ಬಂದುಬಿಡ್ತಾರೆ. ಓಕೆ ಸರ್, ನಾ ವೆಯ್ಟ್ ಮಾಡ್ತೀನಿ. ಶೋರ್.